ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಧರ್ಮಸ್ಥಳ ಮುಗಿಸ್ಕೊಂಡು ಬೆಳಗಿನ ಜಾವನೇ ಎದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಯಾಕೆ ಅಂದರೆ ಅವತ್ತು ಸಂಡೇ ಆಗಿದ್ದರಿಂದ ತುಂಬ ರಶ್ ಆಗಿಬಿಡುತ್ತೆ, ಆಮೇಲೆ ದರ್ಶನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಧರ್ಮಸ್ಥಳದಲ್ಲಿ ನೈಟೇ ದರ್ಶನ ಆಗಿದ್ದರಿಂದ ಬೆಳಿಗ್ಗೆನೇ ಎದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಒಂದು 50 ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳದಿಂದ. ಸೊ ಬೆಳಿಗ್ಗೆ ಒಂದು 9 ಗಂಟೆಗೆಲ್ಲ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದುಬಿಟ್ವಿ. ರಶ್ ಏನಿರಲಿಲ್ಲ, ಜನ ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಯಿತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಯಾಕೆ ಅಂದರೆ ಜನ ಕೂಡ ರಶ್ ಇರಲಿಲ್ಲ, ಏನು ನೂಕಾಟ ಇರಲಿಲ್ಲ. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ನಾಗದೋಷ ಪೂಜೆಗೆ ಪ್ರಸಿದ್ಧಿ. ಯಾಕೆ ಅಂದರೆ ಯಾವುದೇ ರೀತಿ ದೋಷಗಳಿದ್ರೂ, ಜಾತಕದಲ್ಲಿ ನಾಗದೋಷಗಳಿದ್ದರೆ ಇಲ್ಲಿ ಹೋಗಿ ಪೂಜೆ ಮಾಡಿಸಿ ಅಂತ ತುಂಬಾ ಜನ ಹೇಳ್ತಾರೆ. ಅದಕ್ಕೇ ಇಲ್ಲಿ ಪ್ರಸಿದ್ಧಿ. ಹಾಗೆಯೇ ಕೊನೆಯದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮನೆಗೆ ಬರಬೇಕು ಅನ್ನೋದು ಒಂದು ವಾಡಿಕೆ. ಅದಕ್ಕೋಸ್ಕರನೇ ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಕೊನೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದೇವ್ರನ್ನ ಕಣ್ ತುಂಬಿಕೊಂಡು ನಾವು ಪ್ರಸಾದ ಕೂಡ ತೊಗೊಂಡ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. 100 ರೂಪಾಯಿಗೆ ಒಂದು ಲಾಡು 4 ಇರ್ಬೋದು, ಪಂಚಕಜ್ಜಾಯ, ತೀರ್ಥ ಪ್ರಸಾದ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಪ್ರಸಾದ ಕೂಡ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಮಕ್ಕಳು ಅಂದಮೇಲೆ ಆಟ ಸಾಮಾನು ಇಲ್ಲದೆ ಬರೋದೇ ಇಲ್ಲ. ಫಸ್ಟೇ ಹೇಳಿದ್ಲು ನನ್ನ ಮಗಳು, ಅಮ್ಮ ನನಗೆ ಲಾಸ್ಟ್ ಡೇ ಆಟ ಸಾಮಾನು ತೊಗೊಳ್ಬೇಕು ಅಂತ. ಅಲ್ಲಿ ಕರ್ಕೊಂಡೋದ್ರೆ ಅವಳಿಗೆ ಕನ್ಫ್ಯೂಷನ್ನು, ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ. ಸುಮಾರು ಒಂದು ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ಲು. ಅವರಪ್ಪ ಬೇರೆ ಹೇಳ್ತಾನೆ ಇದ್ದರು ಬೇಗ ಬನ್ನಿ ಅಂತ. ಕೊನೆಗೆ ಈ ಗೊಂಬೆ ತೊಗೊಂಡ್ಲು. ಹಾಫ್ ಆನ್ ಅವರ್ ಹುಡುಕಿದ ಮೇಲೆ ಈ ಗೊಂಬೆ ಸಿಕ್ಕಿದೆ ನೋಡಿ. ಈ ಥರದ್ದು ಮನೆಯಲ್ಲಿ ಮೊದಲೇ ಇತ್ತು, ಆದ್ರೂ ಅವಳು ಇಷ್ಟಪಟ್ಟಿದ್ದೆ ಫೈನಲ್ ಅದು. ಅವಳೇನೋ ಬೇರೆ ಕೇಳಿದ್ಲು, ಅದು ಅಲ್ಲಿ ಸಿಗಲಿಲ್ಲ. ಸೊ ಅದನ್ನು ತೊಗೊಂಡು ಹೊರಟ್ವಿ. ಸೊ ಹಾಗೆಯೇ ಒಂದು 10 ಗಂಟೆ ಆಗಿಬಿಟ್ಟಿತ್ತಲ್ಲ, ತಿಂಡಿ ಕೂಡ ತಿಂದಿರಲಿಲ್ಲ. ಏನಾದರೂ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಅಲ್ಲೇ ಸ್ವಲ್ಪ ದೂರ ಬಂದಾದಮೇಲೆ ನಿಲ್ಲಿಸಿದ್ವಿ. ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಅನ್ನ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ತರಕಾರಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮತ್ತು ಬಜ್ಜಿ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯವರು ಕೂಡ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ. ನನ್ನ ಮಗಳು ನಮ್ಮ ಮನೆಯವ್ರು ಸೇರಿಕೊಂಡು ಹೆಲ್ಪ್ ಮಾಡಿದ್ರು. ನಾನು ಅಡುಗೆ ಮಾಡಿಕೊಂಡೆ. ಹೊರ್ಗಡೆ ಅಡುಗೆ ಮಾಡ್ಕೊಳ್ಳೋದು ಅಂದರೆ ಟೇಸ್ಟ್ ಅಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತುಂಬ ಚೆನ್ನಾಗಾಗಿತ್ತು. ಅಂದರೆ ಇವತ್ತು ಲಾಸ್ಟ್ ಡೇ ನಮ್ಮದು ಟ್ರಿಪ್ಪು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕಷ್ಟೇ ಅಡುಗೆ ಮಾಡ್ಕೊತಾ ಇದ್ದೀನಿ. ರಾತ್ರಿಗೆ ನಾವು ಮಂಡ್ಯ ರೀಚ್ ಆಗಿಬಿಡ್ತೀವಿ. ಸೊ ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ಗೂ ಆಗೋ ಹಾಗೆ ಅಡುಗೆ ರೆಡಿ ಮಾಡಿಕೊಂಡೆ. ಬೆಳಿಗ್ಗಿನ ಊಟ ಅಲ್ಲೇ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನಮ್ಗೆ ಆದ ಕಡೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮಾಡಿಕೊಂಡು ತಿನ್ನೋದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಡಿ ಇರೋದನ್ನು ತಿನ್ನೋದಕ್ಕೆ ಒಂದು ಹಾಫ್ ಆನ್ ಅವರ್ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡ್ವಿ. ಅಂದರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ಬಂದಾಗ ಹೋಟೆಲ್ ಊಟಗಳು ಮಾಡಿದಷ್ಟು ಹೆಲ್ತ್ ಹಾಳಾಗುತ್ತೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೋಟೆಲ್ ಊಟಗಳು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದು. ನಮಗೂ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಲ್ಲಿ ಊಟಗಳ ಟೇಸ್ಟ್ ಸ್ವಲ್ಪ ಅಡ್ಜಸ್ಟ್ ಆಗೋದಿಲ್ಲ. ಮಕ್ಕಳು ನಮ್ಮ ಮನೆಯವರು ಇಬ್ಬರು ಇಷ್ಟಪಡಲ್ಲ, ಹೋಟೆಲ್ ಊಟನೇ ಇಷ್ಟಪಡಲ್ಲ. ಅದು ಅಲ್ಲಿ ಊಟ ಅಂದರೆ ಇಷ್ಟಪಡೋದೇ ಇಲ್ಲ. ನಮ್ಮ ಮಂಡ್ಯ ಸೈಡ್ ಆದರೆ ಆಲ್ಮೋಸ್ಟ್ ಹೋಟೆಲಲ್ಲೂ ಕೂಡ ಊಟ ತಿಂತೀವಿ. ಇದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಡ್ರೈವ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಗಾಡಿ ಇಸ್ಕೊಂಡೆ. ಒಂದಷ್ಟು ದೂರ ಡ್ರೈವ್ ಮಾಡಿದೆ. ಅಂದರೆ ಘಾಟ್ ಸೆಕ್ಷನ್ ಅಲ್ವಾ, ಸ್ವಲ್ಪ ಭಯ ಇರುತ್ತೆ. ನಮ್ಮ ಮನೆಯವ್ರು ಏನಿಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ದೂರ ಡ್ರೈವ್ ಮಾಡು ಅಂತ ಹೇಳಿದ್ರು. ಒಂದು ಹಾಫ್ ಆನ್ ಅವರ್ ಡ್ರೈವ್ ಮಾಡಿದೆ. ಆಮೇಲೆ ಯಾಕೋ ಬೇಡ ಅನ್ನಿಸ್ತು. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ, ನೀವೇ ಗಾಡಿ ಓಡಿಸ್ಕೊಳ್ಳಿ ಅಂದ್ಬಿಟ್ಟು ಅವರಿಗೆ ಕೊಟ್ಬಿಟ್ಟೆ. ಅದಾದಮೇಲೆ ನಾವು ಮಡಿಕೇರಿಗೆ ಬಂದ್ವಿ. ಅಂದರೆ ನಮ್ಮ ಮಂಡ್ಯಕ್ಕೆ ಬರೋ ರೂಟಲ್ಲೇ ಮಡಿಕೇರಿ ಸಿಗುತ್ತೆ. ಸೊ ಮಡಿಕೇರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇತ್ತು, ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಹಿಂದಿನ ಶತಮಾನದಲ್ಲಿ ರಾಜರು ಆಳ್ವಿಕೆ ನಡೆಸ್ತಿದ್ದಂತಹ ಸಾಮ್ರಾಜ್ಯದ ಒಂದು ಅರಮನೆ ಕೂಡ ಇತ್ತು. ಅವರ ಒಂದು ಶೈಲಿನಲ್ಲಿ ಕಟ್ಕೊಂಡಿದ್ರು. ಅದು ಅಂಚಿನಲ್ಲಿ ಇವಾಗ ಯಾವ ರೀತಿ ಮನೆ ಮಾಡ್ತೀವಿ ಆ ಥರನೇ ಇತ್ತು. ತುಂಬಾ ಚೆನ್ನಾಗಿತ್ತು ಅರಮನೆ. ಹಾಗೆಯೇ ಅಲ್ಲಿ ಹಿಂದೆ ಆಳ್ವಿಕೆ ನಡೆಸಿದಂಥ ರಾಜರು ಅದು, ಮತ್ತು ಅಲ್ಲಿ ಏನೇನು ಶಿಲ್ಪಕಲೆಗಳಿದೆ ಅದನ್ನೆಲ್ಲನೂ ಒಂದು ಚಾರ್ಟ್ ರೀತಿಗಳಲ್ಲಿ ಮಾಡಿ ಎಲ್ಲ ಕಡೆನೂ ಹಾಕಿದರು.
ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಹೊತ್ತು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಹಳೇ ಕಾಲದ ತೊಟ್ಟಿ ಮನೆ ಇರುತ್ತಲ್ಲ ಅದೇ ಥರ ಇದೆ. ಆದರೆ ತುಂಬ ದೊಡ್ಡದಾಗಿದೆ ಇದು. ಮಹಾರಾಜರು ವಾಸ ಮಾಡ್ತಿದ್ದಂಥ ಜಾಗ ಅಂದರೆ ಹೇಳ್ಬೇಕಾ, ತುಂಬಾ ಚೆನ್ನಾಗಿದೆ. ನಾವು ಇದನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಅದ್ರ ಪಕ್ಕನೇ ಅದೇ ಗ್ರೌಂಡ್ ಒಳಗಡೆ ಗೌರ್ಮೆಂಟ್ದು ಒಂದು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಒಂದು 10 ರೂಪೀಸ್ ತೊಗೋತಾರೆ ಅಷ್ಟೇ. ಹಳೆ ಪುರಾತನ ಕಾಲದ ವಸ್ತುಗಳು, ಅಲ್ಲಿನ ವಿಗ್ರಹಗಳು ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟು ನಾವು ಮಡಿಕೇರಿಯಿಂದ ಕುಶಾಲನಗರಕ್ಕೆ ಬಂದಿದ್ದೀವಿ. ಸಂಜೆ 4 ಗಂಟೆ ಆಗೋಯಿತು. ಸೊ ನಿಸರ್ಗವನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಇದೇ ದಾರಿನಲ್ಲಿ ಹೋದ್ವಿ, ಬಟ್ ನಿಸರ್ಗವನ್ನು ನೋಡೋಕ್ಕಾಗಿರಲಿಲ್ಲ. ಈ ಸಾರಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಕಾವೇರಿ ನಿಸರ್ಗಧಾಮ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲೇ ಇದು ಶಾಪಿಂಗ್ ಮಾಲೆಲ್ಲ ಇದೆ. ಅದನ್ನು ಮುಗಿಸ್ಕೊಂಡು ಒಳಗಡೆ ಬಂದರೆ ಈ ರೀತಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ನಾವು ಲಾಸ್ಟ್ ಟೈಮು ಕಳಶದಲ್ಲಿ ನೋಡಿದ್ವಲ್ಲ ಅದೇ ಥರ ಇದೆ. ಕೆಳಗಡೆ ಒಂದು ಹೊಳೆ ಏನೋ ಹೋಗ್ತಾ ಇದೆ, ಅಲ್ಲಿ ಬೋಟಿಂಗ್ ಕೂಡ ವ್ಯವಸ್ಥೆ ಇದೆ. ಇಂಟ್ರೆಸ್ಟ್ ಇರೋರು ಬೋಟಿಂಗಲ್ಲಿ ಕೂಡ ಹೋಗ್ಬೋದು. ಹಾಗೆಯೇ ಈ ಬ್ರಿಡ್ಜು ಅಷ್ಟೇ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಫೀಲಿಂಗ್ ಒಂಥರ ಚೆನ್ನಾಗಿರುತ್ತೆ ಅದರಲ್ಲಿ ನಡ್ಕೊಂಡು ಹೋಗೋದು. ಅದನ್ನೆಲ್ಲ ಮುಗಿಸ್ಕೊಂಡು ಎಂಟ್ರೆನ್ಸಲ್ಲಿ ಒಳಗಡೆ ಹೋದರೆ ಈ ರೀತಿ ಮಾಮೂಲಿ ಉದ್ಯಾನವನ ಯಾವ ರೀತಿ ಮಾಡ್ತಾರೆ ಅದೇ ರೀತಿನಲ್ಲಿ ಮಾಡಿದ್ದಾರೆ. ಬಿದಿರು ತುಂಬ ಜಾಸ್ತಿ ಇದೆ. ಹಾಗೆಯೇ ಎಂಟ್ರೆನ್ಸಲ್ಲೇ ನಮ್ಮ ಕಾವೇರಿ ಮಾತೆನೂ ಕೂಡ ಇಟ್ಟಿದ್ದಾರೆ. ಅಲ್ಲಿಗೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಮುಂದೆ ಬಂದ್ವಿ. ಮುಂದೆ ಬಂದರೆ ಕೊಡವ ಜನಾಂಗದವರು ಅವರ ಒಂದು ಪದ್ಧತಿನಲ್ಲಿ ಡ್ಯಾನ್ಸ್ ಮಾಡೋದು ಅದನ್ನೆಲ್ಲ ವಿಗ್ರಹಗಳ ರೀತಿ ಮಾಡಿ ನಿಲ್ಲಿಸಿದ್ದಾರೆ, ಬೊಂಬೆಗಳು ಮಾಡಿ. ಹಾಗೆಯೇ ಅಲ್ಲಿಂದ ಮುಂದೆ ಬಂದರೆ ಪಾರ್ಕು, ಮಕ್ಕಳುಗಳು ಆಟ ಆಡೋದಕ್ಕೆ ಏನು ಮಾಡಬೇಕು ಅದ ರೀತಿನಲ್ಲಿ ಮಾಡಿದ್ದಾರೆ. ಆಟ ಆಡ್ಕೊಳ್ಬೋದು ಅವರು. ಈ ರೀತಿ ಹಗ್ಗದ ಮೇಲೆ ನಡ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಜಾನು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಇದಾದಮೇಲೆ ಪಾರ್ಕ್ ಒಳಗಡೆ ಗ್ರಿಲ್ ಹಾಕ್ಬಿಟ್ಟು ಅಲ್ಲಿ ಜಿಂಕೆಗಳನ್ನು ಕೂಡ ಬಿಟ್ಟಿದ್ದಾರೆ. ಒಂದಷ್ಟು ಜಿಂಕೆಗಳಿತ್ತು, ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಸೊ ನಾವು ಮಂಡ್ಯ ಬಂದು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 8:15 ಆಯಿತು. ಇನ್ನು ಊಟದ ಟೈಮ್ ಆಗಿತ್ತಲ್ವಾ, ಮನೆಗೇನು ಹೋಗಲಿಲ್ಲ ಊಟಕ್ಕೆ. ಹೋಟೆಲಲ್ಲಿ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಟೆಲಲ್ಲೇ ಊಟ ಮುಗಿಸ್ಕೊಂಡ್ವಿ. ಅಂದರೆ ನಾವು ಟ್ರಿಪ್ಪು ಪೂರ್ತಿ ಹೋಟೆಲ್ಗೇನು ಜಾಸ್ತಿ ಹೋಗಿರಲಿಲ್ಲ ಅಲ್ವಾ, ನಾವೇ ಅಡುಗೆ ಮಾಡ್ಕೋತಾ ಇದ್ವಿ. ಸೊ ಮಕ್ಳಿಗೂ ಕೂಡ ನಮ್ಮ ಮಂಡ್ಯಕ್ಕೆ ಬಂದಮೇಲೆ ಇಲ್ಲಿ ರುಚಿ ಊಟ ಬೇಕನ್ನಿಸ್ತು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೋಟೆಲಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾರ್ತ್ ಮಿಲ್ಸು, ಗೋಬಿ ಮಂಚೂರಿ ಎಲ್ಲ ತೊಗೊಂಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.